ಏನಪ್ಪ ಲಾರಿ ಮೇಲೂ ರಾಧಾ ಹೆಸರು ಬರೆದು ಬಿಟ್ಟಿದೆಯಲ್ಲ? ಹೌದು ಸರ್, ಈ ವ್ಯಾಪಾರ ಶುರು ಮಾಡೋದಕ್ಕೆ ಇವ್ರು ತಾನೇ ಮೂಲ ಕಾರಣ. ನೋಡು ರವಿ, ರಾಧಾ ಅನ್ನೋ ಹೆಸರು ಲಾರಿ ಮೇಲೆ ಮಾತ್ರ ಅಲ್ಲ, ಆದಷ್ಟು ಬೇಗ ಲಗ್ನ ಪತ್ರಿಕೆ. ಈಗ ತಾನೇ ನನ್ನ ಜೀವನ ಪ್ರಾರಂಭ ಮಾಡ್ತಿದ್ದೀನಿ. ಮೊದಲು ನನ್ನ ಕಾಲ್ ಮೇಲೆ ನಿಂತ್ಕೋತೀನಿ, ಆಮೇಲೆ ಮದುವೆ ಯೋಚನೆ. ಆಶೀರ್ವಾದ ಮಾಡಿ. ದೊಡ್ಡ ಮನುಷ್ಯನಾಗಿ ರಾಧನ್ ಮದುವೆ ಮಾಡ್ಕೊಂಡು ಮಹಾರಾಜನಂತೆ ಇರು. ಇವರು ರಂಗಣ್ಣ ಅಂತ. ನಿನಗೆ ಲಾರಿ ಡ್ರೈವಿಂಗ್ ಮಾತ್ರ ಬರುತ್ತೆ, ಇವ್ರಿಗೆ ಲಾರಿ ಬಗ್ಗೆ ಎಲ್ಲ ವಿಷಯನೂ ಗೊತ್ತಿದೆ. ನಿನಗೆ ಅನುಕೂಲವಾಗಲಿ ಅಂತ ನಾನೇ ಇವ್ರನ್ನ ಬರ ಹೇಳಿದ್ದೆ. ಅದು ನಿನಗಿಷ್ಟ ಅಯ್ಯೋ ಧಾರಾಳವಾಗಿ ಸರ್, ಇಂಥವ್ರೊಬ್ರು ನನ್ನ ಜೊತೆಲಿದ್ರೆ ನನಗೂ ಅನುಕೂಲ ಆಗುತ್ತೆ. ಏನ್ ರಂಗಣ್ಣ? ಆಗ್ಲಿ ರಂಗಣ್ಣವ್ರೆ ಬನ್ನಿ. ಮ್ಯಾನೇಜರ್ ಪೋಸ್ಟ್ ಇಂಟರ್ವ್ಯೂಗೆ ಕ್ಯಾಂಡಿಡೇಟ್ಸ್ ಬಂದಿದ್ದಾರೆ. ಇದು ಅವ್ರ ಡೀಟೇಲ್ಸ್. ಅರುಣ್, ಕಾಲ್ ಮಿಸ್ಟರ್ ಅರುಣ್ ಪ್ಲೀಸ್. ಮಿಸ್ಟರ್ ಅರುಣ್ ಯಾರಿಲ್ಲಿ? ನಾನು. ಪ್ಲೀಸ್ ಕಾಮ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ನೀವು ಈ ಕಂಪನಿ ಓನರಾ? ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಸರ್. ಇದೇ ಜೀವನ ಮಿಸ್ಟರ್ ಅರುಣ್. ಇಂಥ ಘಟನೆಗಳನ್ನ ಕಥೆಯಲ್ಲಿ ಬರೆದ್ರೆ ಇಂಪಾಸಿಬಲ್, ಅತಿರೇಕ, ಅನ್ಯಾಚುರಲ್ ಅಂತಾರೆ. ಆದ್ರೆ ಲೈಫ್ ನಲ್ಲಿ ಇದೆಲ್ಲ ನ್ಯಾಚುರಲ್. ಲೈಫ್ ಇಸ್ ಫುಲ್ ಆಫ್ ಸರ್ಪ್ರೈಸಸ್ ಮೈ ಡಿಯರ್ ಫ್ರೆಂಡ್. ಆವತ್ತು ನಿಮ್ಮನ್ನು ರಸ್ತೆ ನೋಡಿದಾಗಲೇ ನಾನು ಇಂಟರ್ವ್ಯೂ ಮಾಡಿದೆ. ಯು ಆರ್ ಅಪಾಯಿಂಟೆಡ್ ಆಸ್ ಕಂಪನಿ ಮ್ಯಾನೇಜರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ನಮಸ್ಕಾರ ಸರ್, ಹೇಗಿದ್ದೀರಾ? ಅಕ್ಕ, ನಾನು ಯಾಕೆ ಬಂದಿದ್ದೀನಿ ಗೊತ್ತಾ? ಇನ್ಮೇಲೆ ಈ ಮನೇಲಿ ನೀವು ಯಾರು ಇರ್ಕೂಡ್ದು. ನನ್ ಜೊತೆ ನಮ್ಮಲ್ಲೇ ಇರಬೇಕು. ಸಾಮಾನೆಲ್ಲ ಪ್ಯಾಕ್ ಮಾಡಿ ಬೇಗ ನನ್ನ ಜೊತೆ ಬನ್ನಿ. ಕಮಾನ್, ಕ್ವಿಕ್ 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 ಕ್ವಿಕ್. ಹಾಗಾದ್ರೆ ಈ ಮನೇನ ಏನ್ ಮಾಡೋದು? ಸಿಂಪಲ್, ಮನೇನ್ ಬಾಡಿಗೆ ಕೊಟ್ಬಿಡಿ. ಹೌಸ್ ಟು ಲೆಟ್.
ಏನಕ್ಕ ಯೋಚನೆ ಮಾಡ್ತಿದ್ಯಾ? ಏನಿಲ್ಲಪ್ಪ, ಮಗನ್ ಮದ್ವೆ ಮಾಡಿ ಅವನ್ ಹೆಂಡತಿ ಜೊತೆ ಬೇರೆ ಸಂಸಾರ ಮಾಡಕ್ ಹೋಗುವಾಗ ಅಪ್ಪ ಅಮ್ಮನ ಹಿಂದೆ ಹೋಗ್ತಾರ. ಯಾವಾಗ್ಲೂ ದೂರದಲ್ಲಿ ಇದ್ಕೊಂಡು ಅಪ್ಪ ಅಮ್ಮನ ಜ್ಞಾಪಿಸ್ಕೊಳ್ಳೋದೆ ಮಕ್ಕಳಿಗೆ ಚೆನ್ನ. ದೂರದಲ್ಲೇ ಇದ್ಕೊಂಡು ಮಕ್ಕಳಿಗೆ ಆಶೀರ್ವಾದ ಮಾಡೋದೆ ಹೆತ್ತವ್ರಿಗೆ ಕ್ಷೇಮ. ಈಗ ನನ್ನ ಪರಿಸ್ಥಿತಿನೂ ಇದೇ ರವಿ. ಹಾಗಲ್ಲಕ್ಕ, ನೀವು ನನ್ನ ಜೊತೆ ಬಂದ್ಬಿಟ್ರೆ ನನ್ನ ಮನಸ್ಸಿಗೆ ತುಂಬಾ ಸಂತೋಷ ಆಗುತ್ತೆ. ರವಿ, ಇಷ್ಟು ಪ್ರೀತಿಯಿಂದ ಕರೆದಿಲ್ಲ, ಅಷ್ಟು ಸಾಕಪ್ಪ. ಯಾವಾಗ್ಲೂ ನಾವು ನಿನ್ ಜೊತೆ ಇದ್ದಾಗೆ. ರವಿ, ನೀನ್ ದೊಡ್ಡ ಮನುಷ್ಯ ಆಗಿ ದೊಡ್ಡ ಮನೆಗೆ ಹೋಗೋದನ್ನ ನೋಡಿದಾಗ ನನಗೆ ಏನ್ ಅನ್ಬೇಕು ಅಂತ ತೋಚ್ತಾ ಇಲ್ಲಪ್ಪ. ಆದ್ರೂ ನೀನಿದ್ ರೂಮ್ನ ನಾವು ಯಾರಿಗೂ ಬಾಡಿಗೆ ಕೊಡಲ್ಲ. ಅದು ನಿನಗೆ ಅದೃಷ್ಟ ತಂದ್ಕೊಟ್ಟ ರೂಮ್. ಅದರಲ್ಲಿ ನಾನು ಬರ್ತೀನಿ. ಒಳ್ಳೇದಪ್ಪ, ದೇವ್ರು ನಿನ್ನ ಚೆನ್ನಾಗಿಟ್ಟಿರ್ಲಿ. ರಾಧಾ, ರಾಧಾ, ನಾನಿಲ್ಲಿದ್ದೀನಿ ಅಂತ ನಿಮ್ಗೆ ಹೇಗೆ ಗೊತ್ತು? ಈ ಮನೆನ ಅಲಂಕಾರ ಮಾಡಿರೋ ರೀತಿ ನೋಡಿದ ತಕ್ಷಣ ಗೊತ್ತಾಯ್ತು ನೀನ್ ಬಂದಿದ್ಯಾ ಅಂತ. ಹೇಗಿದೆ ನನ್ನ ಡೆಕೋರೇಷನ್? ಫ್ಯಾಂಟಾಸ್ಟಿಕ್, ಸೂಪರ್. ಒಂದು ಗಂಡು ಮನೆ ಮಾತ್ರ ತಗೊಳಕ್ ಸಾಧ್ಯ, ಆದ್ರೆ ಆ ಮನೆನ ಅಲಂಕಾರ ಮಾಡೋಕೆ ಹೆಣ್ಣಿಂದಾನೇ ಸಾಧ್ಯ. ಇವ್ರ್ಯಾರು ಇವ್ರು? ಮದುವೆ ಆಗೋಕ್ ಮುಂಚೆನೆ ನಾನು ಇಲ್ಲಿಗೆ ಬಂದಿರೋಕ್ ಸಾಧ್ಯ ಇಲ್ಲ. ಬರೋವರೆಗೂ ಊಟ ನಂಬ್ಕೊಂಡಿದ್ರೆ ನಿಮ್ಮ ಆರೋಗ್ಯ ಉಳಿಯಲ್ಲ. 3 ಜನನು ಈ 3 ಜನನ ರುಚಿ ರುಚಿ ತಂದ್ಕೊಡ್ತಾರೆ. ಜೋಪಾನ ಇರೋವಾಗ್ಲು ಒಂದು ಸ್ಮಾಲ್ ಕೆಲ್ಸಕ್ಕೇನೋ ಇಟ್ಟಿದ್ಯಾ? ಮನೆಯಲ್ಲಿ ಸ್ವಲ್ಪ ಕಾಲ್ಗೆಜ್ಜೆ ಶಬ್ದ ಇದೆಲ್ಲ ಇದ್ರೆ ಮನಸ್ಸು ಒಂಥರ ಚೆನ್ನಾಗಿರುತ್ತೆ ಅಂತ ನನ್ನ ಅನ್ಸಿಕೆ. ವಾಟ್ಸ್ ಯುವರ್ ಒಪಿನಿಯನ್? ಥ್ಯಾಂಕ್ ಯು ವೆರಿ ಮಚ್. ನೀನು ಇಷ್ಟು ಬೇಗ ಇಂಥ ಒಳ್ಳೆ ತೀರ್ಮಾನಕ್ಕೆ ಬರ್ತೀಯ ಅಂತ ನಾ ತಿಳ್ಕೊಂಡಿರಲಿಲ್ಲ. ಯು ಹ್ಯಾವ್ ರಿಯಲಿ ಅಂಡರ್ಸ್ಟುಡ್ ಮಿ. ಥ್ಯಾಂಕ್ ಯು ವೆರಿ ಮಚ್. ರವಿ, ನಿಮ್ ಸಂತೋಷಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಓ ರಾಧಾ, ಥ್ಯಾಂಕ್ ಯು ವೆರಿ ಮಚ್ ಸ್ವೀಟ್. ಯು ಮೀನ್ ಲೇಡಿ ಕುಕ್, ಲೇಡಿ ಡ್ರೈವರ್, ಲೇಡಿ ವಾಚ್ಮನ್? ನೋ ವಾಚ್ಮ್ಯಾನ್, ವಾಚ್ ವುಮೆನ್. ಕರೆಕ್ಟ್, ವಾಚ್ ವುಮೆನ್. ಆದ್ರೆ ವಯಸ್ ಮಾತ್ರ 55, 65, 75. ಹಲೋ, ತಪ್ಪಾಯ್ತು, ಅಪರಾಧವಾಯ್ತು. ನನ್ನ ಸರ್ವ ಅಪರಾಧಗಳನ್ನು ಮನ್ನಿಸಿ. ಹಲೋ ರಾಧಾ, ರಾಧಾ ಮರಿ, ನನ್ ಬಂಗಾರಿ ಈಗ ಬಂದಿದಾರಲ್ಲ ಅವರೇ ಇರ್ಲಿ. ಇಟ್ಸ್ ಓಕೆ. ಅಯ್ಯೋ ರಾಧಾ, ಯಾಕೆ ಇಷ್ಟೊಂದು ಬಟ್ಟೆ? ಆಮೇಲೆ ಹೇಳ್ತೀನಿ, ನೀವು ಸುಮ್ಮನಿರಿ. ರಾಧಾ, ಆ ಬಣ್ಣ ನನ್ನ ಹತ್ರ ಇದೆ. ಅಯ್ಯೋ, ಇದು ಸೂಟ್ ಮೆಟೀರಿಯಲ್, ಅದೆಲ್ಲ ನಿಮಗೆ ಗೊತ್ತಾಗಲ್ಲ, ನೀವು ಸುಮ್ಮನಿರಿ. ಇಷ್ಟೊಂದು ಸೂಟ್ ಬಟ್ಟೆ ಯಾಕೆ ರಾಧಾ? ಹೇಳ್ತೀನಿರಿ. ವಾರಕ್ಕೆ 7 ದಿವಸ ಹೇಗೋ ಹಾಗೆ ನಿಮ್ಗೆ 7 ಸೂಟ್. ಆದ್ರೆ ಪಾರ್ಟಿಗೆ ಮಾತ್ರ ವೈಟ್, ಕಾನ್ಫರೆನ್ಸ್ ಬ್ಲ್ಯಾಕ್. ಓಕೆ ಓಕೆ, ಬಟ್ ಇದನ್ನೆಲ್ಲ ನಾ ಜ್ಞಾಪಕ ಇಟ್ಕೋಬೇಕು ಅಂತಂದ್ರೆ ಒಂದು ಲೇಡಿ ಅಸಿಸ್ಟೆಂಟ್ ಇಟ್ಕೊಳ್ಳೋದು ಒಳ್ಳೇದು. ಇಟ್ಕೋತೀರಾ ಇಟ್ಕೊಳ್ಳೋರೆ. ಅರೆ, ಆ ಹುಡುಗಿನೆಲ್ಲೋ ನೋಡ್ದಾಗಿದೆಯೇ? ಇಸ್ ಇಟ್ ಲಕ್ಷ್ಮಿ, ಮೀನಾ, ರೇಖಾ, ಮೇರಿ? ಹಾ, ಮೇರಿ. ಎಕ್ಸ್ಕ್ಯೂಸ್ ಮೀ. ಹಲೋ ಮೇರಿ, ಹೌ ಆರ್ ಯು? ಅರೆ, ಯಾಕಾಗ ನೋಡ್ತಿದ್ಯಾ? ಮರ್ತ್ಬಿಟ್ಯಾ? ನಾನು ರವಿ,
ನಾವಿಬ್ರು ಮಿಡ್ಲ್ ಸ್ಕೂಲ್ ನಲ್ಲಿ ಇವಾಗ ಕ್ಲಾಸ್ಮೇಟ್. ಗೋಲಿ ಗೋಲಿ ಗಿಲ್ಲಿ ದಂಡ ಮರ್ತ್ಬಿಟ್ಟೆ. ಮನೆಯಿಂದ ಕೋಡ್ಬಳೆ ತರ್ತಿದ್ದೆ, ಎಲ್ಲಾ ಮರ್ತ್ಬಿಟ್ಟೆ ನೀನು. ಎನಿವೆ ಬಹಳ ಚೆನ್ನಾಗಿ ಕಾಣಿಸ್ತಾ ಇದೀಯಾ. ಎತ್ತರಾಗಿ ಬೆಳಿಲ್ಲ ನೀನು. ಸ್ವಿಮ್ಮಿಂಗ್ ಕಲಿ, ಉದ್ದ ಬೆಳಿತೀಯಾ? ಬೈ ದ ಬೈ, ಹೌ ಆರ್ ಯುವರ್ ಪೇರೆಂಟ್ಸ್? ನಿಮ್ ಫಾದರ್ ಇದಾರಾ ಅಥವಾ? ಓಕೆ, ಸಿ ಯು. ಬಾಯ್. ಚೌ. ಬಾಯ್ ಬಾಯ್. ಸಿ ಯು. ಯಾರವಳು? ಯಾರು ಗೊತ್ತು? ಅಂದ್ರೆ ಸೋ ಸಿಂಪಲ್ ರಾಧಾ. ಒಂದು ಹುಡುಗಿರ್ ಗುಂಪಿದೆ ಅಂತ ತಿಳ್ಕೊಂಡು ಅದರಲ್ಲೊಬ್ಳು ಮೀನಾ, ರೇಖಾ, ಲಕ್ಷ್ಮಿ, ಗೀತಾ ಅಂತ ಇರ್ತಾರೆ. ಯಾರನ್ನಾದ್ರೂ ಒಬ್ಬಳನ್ನ ಗೀತಾ ಅಂತ ಕರೆಯೋದು, ಅವಳು ತಿರುಗಿ ನೋಡ್ತಾಳೆ, ಚೆಕ್ ಅಂತ ಹೋಗೋದು, ಮಾತಾಡೋದು, ಬಂದ್ಬಿಡೋದು. ಕಾಲೇಜಿನಲ್ಲೆಲ್ಲ ಇದೇ ಮಾಡ್ತಾ ಇದ್ದಿದ್ದು. ಈಗ ಮೇರಿನ್ ಕರೆದೆ, ಅವಳು ನೋಡಿದ್ಲು, ಹೋದೆ, ಮಾತಾಡದೆ, ಬಂದೆ. ದಟ್ಸ್ ಆಲ್. ಸರಿ ಸರಿ. ಟೈಮ್ ಎಷ್ಟು? ಹಂಗ ನೋಡು, ನಾನ್ ಕೂಗಿದ್ರೆ ತಪ್ಪಾಗಲ್ಲ, ನೀನ್ ಕೂಗಿದ್ರೆ ತಪ್ಪಾಗುತ್ತೆ. ನಿನ್ಗೆ ಡ್ರೈವಿಂಗ್ ಬರಲ್ಲ ಅಂತ ಹೇಳ್ತಿದ್ದಲ್ಲ, ಇವತ್ತು ನಾನು ನಿಂಗೆ ಡ್ರೈವಿಂಗ್ ಹೇಳ್ಕೊಡ್ತೀನಿ. ಕೂತ್. ಹಲೋ ಮೇಡಮ್, ನಾನು ರಂಗ. ಸ್ಟ್ರೈಟ್ 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 ಆಗಿ ಡ್ರೈವ್ ಮಾಡು. ಗುಡ್. ಬ್ರೇಕ್ ಹಾಕು, ಬ್ರೇಕ್ ಹಾಕು, ಸ್ವಲ್ಪ ನಿಮಿಷ. ಬ್ರೇಕ್ ಬ್ರೇಕ್. ಯಾಕೆ, ಏನಾಯ್ತು? ರೇಡಿಯೇಟರ್ ಹೀಟ್ ಆಗಿದೆ. ಅಯ್ಯೋ, ಈಗೇನ್ ಮಾಡೋದು? ಸ್ವಲ್ಪ ನೀರು ಹಾಕಿದ್ರೆ ಸರಿ ಹೋಗುತ್ತೆ. ಏನ್ ರಾಧಾ ಇದು? ನಿನ್ನ ಹೃದಯದಲ್ಲಿ ಇರ್ಬೇಕಾದ ನನ್ನ ಬೇರೆ ಮಾಡಿ ಮರದ ಮೇಲೆ ಬರಿತಾ ಇದೀಯಾ? ನೀನ್ ಯಾಕೆ ಹೀಗ್ ಮಾಡಿದ್ಯಾ ಅಂತ ನನಗೆ ಗೊತ್ತು. ನನ್ನ ಹೃದಯ ಕಲ್ಲಾಗ್ಬಿಡ್ಬಾರ್ದು ಅಂತ ತಾನೆ? ಹಾಗೇನಿಲ್ಲ. ನಮ್ ಮನಸ್ಸಿನಲ್ಲಿರೋ ಭಾವನೆ ಒಂದೊಂದ್ಸಲ ನಮಗ್ ಗೊತ್ತಿಲ್ದೇನೆ ಹೀಗ್ ಹೊರಗ್ ಬರುತ್ತೆ. ಹೌದಾ? ಓಕೆ. ನಿನ್ನ ಮನಸ್ಸಿನಲ್ಲಿ ಅಡಗಿರೋ ಭಾವನೆನ ನೀನ್ ನನ್ಗೆ ಹೇಳ್ಬಿಟ್ಟೆ. ಹಾಗೆ ನನ್ನ ಮನಸ್ಸಿನಲ್ಲಿ ಅಡಗಿರೋ ಭಾವನೆನ ನಾನ್ ನಿನ್ಗೆ ಹೇಳೋದು ಬೇಡವಾ? ಪರವಾಗಿಲ್ವೇ? ಚೆನ್ನಾಗಿ ಡ್ರೈವ್ ಮಾಡ್ತೀಯ. ರಾಧಾ, ಒಂದ್ ನಿಮಿಷ ಬರ್ತೀನಿ. ನಮಸ್ಕಾರ ಸರ್. ಏನ್ ಕವರ್ ಅದು? ಇದಾ ಲಾಸ್ಟ್ ನಲ್ಲಿ ನಡೀತಾ ಇರೋ ಫ್ಯಾಕ್ಟ್ರಿ ಒಂದು ಹರಾಜಿಗೆ ಬಂದಿದೆ ಅಂತೆ. ಬಾಂಬೆಗೆ ಬನ್ನಿ ಅಂತ ಲೆಟರ್ ಬರ್ದಿದ್ದಾರೆ. ಯಾಕೆ? ಫ್ಯಾಕ್ಟ್ರಿ ಅಲ್ಲಿದ್ಯಾ? ಫ್ಯಾಕ್ಟ್ರಿ ಇಲ್ಲೇ ಇದೆ, ಆದ್ರೆ ಅದ್ರ ಓನರು ಸಾಲ ಕೊಟ್ಟರು ಬ್ಯಾಂಕ್ ಬಾಂಬೆನಲ್ಲಿದ್ದಾರೆ. ಹಾಗಾದ್ರೆ ನೀವು ಬಾಂಬೆಗೆ ಹೋಗ್ತೀರಾ? ಯಾಕೆ ಬೇಕು? ನಾಟ್ ಇಂಟ್ರೆಸ್ಟೆಡ್ ಅಂತ ಟೆಲಿಗ್ರಾಮ್ ಕೊಟ್ಬಿಡ್ತೀನಿ. ನಾನು ನೀವು ಬಾಂಬೆಗೆ ಹೋಗ್ಬೇಕು, ಆ ಫ್ಯಾಕ್ಟ್ರಿನ ನೀವೇ ತಗೋಬೇಕು. ಯಾಕೆಂದ್ರೆ ಲಾಭ ಬರ್ತಾ ಇರೋ ಫ್ಯಾಕ್ಟ್ರಿನಲ್ಲಿ ನಿಮ್ ಪ್ರತಿಭೆ ತೋರಿಸೋದ್ರ ಬದಲು ಲಾಸ್ ನಲ್ಲಿ ಓಡೋ ಒಂದ್ ಫ್ಯಾಕ್ಟ್ರಿನಲ್ಲಿ ಲಾಭ ಬರೋ ಹಾಗೆ ಮಾಡ್ಬೇಕು. ದಟ್ಸ್ ಮೈ ರವಿ. ಓಕೆ, ಅಂತ ಆಸೆ ನಿನ್ಗಿದ್ರೆ ನಾನು ನಾಳೆನೆ ಡೆಫಿನೆಟ್ ಆಗಿ ಬಾಂಬೆಗೆ ಹೋಗ್ತೀನಿ. ನಿನ್ಗೋಸ್ಕರ ನಾನು ಆ ಫ್ಯಾಕ್ಟ್ರಿನ ತಗೋತೀನಿ. ಆ ಸಂತೋಷದಲ್ಲಿ ನನ್ ಮರಿಬೇಡಿ. ದಿನಕ್ಕೆ 2 ಸಲ ಫೋನ್ ಮಾಡ್ಬೇಕು. 2 ಸಲನಾ? ನೋ 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 ನೋ, 4 ಸಲ ಫೋನ್ ಮಾಡ್ತೀನಿ.